ಸನಾತನ ಧರ್ಮ ನಾಶ ಆಗೋದಕ್ಕೆ ಬಯಸಿದ್ದು ಕಾಂಗ್ರೆಸ್ ಯಾವ ಮುಖ ಇಟ್ಕೊಂಡು ಮಠಕ್ಕೆ ಭೇಟಿ ನೀಡ್ತಾರೆ? ಸನಾತನ ಧರ್ಮ ನಾಶ ಆಗೋದಕ್ಕೆ ಬಯಸಿದ್ದು ಕಾಂಗ್ರೆಸ್ ಯಾವ ಮುಖ ಇಟ್ಕೊಂಡು ಮಠಕ್ಕೆ ಭೇಟಿ ನೀಡ್ತಾರೆ? ಇವರು ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರುವುದು. ಸನಾತನ ಧರ್ಮವನ್ನ ಡೆಂಗಿ ಮಲೇರಿಯಾಗೆ ಹೋಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಪಾಲುದಾರ ಡಿಎಂಕೆ ನಾಯಕನಿಗೆ ಹೋಲಿಸಿದ್ರು. ಸ್ವಾಮೀಜಿಗಳು ಸನಾತನ ಧರ್ಮವನ್ನು ಪ್ರತಿನಿಧಿಸುತ್ತಾರೆ. ಸನಾತನ ಧರ್ಮ ನಾಶವಾದ್ರೆ ಮಠಗಳು ಎಲ್ಲಿರುತ್ತವೆ? ದೇಶ ಮತ್ತೆ ಧರ್ಮದ ಹಿತಕ್ಕಾಗಿ ಮಠಕ್ಕೆ ಭೇಟಿ ನೀಡಿದ್ದೀವಿ ಅಂತ ಸಿಟಿ ರವಿ ಟಿವಿ9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನಾತನ ಧರ್ಮ ನಾಶ ಆಗಲು ಬಯಸಿದ್ದು ಕಾಂಗ್ರೆಸ್ ಯಾವ ಮುಖ ಇಟ್ಕೊಂಡು ಮಠಕ್ಕೆ ಭೇಟಿ ನೀಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಡ್ಕ ಸಿಟಿ ರವಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಸಿಟಿ ರವಿ ಅವರೇ, ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇದೇ ಮಠಕ್ಕೆ ಬಂದು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಹೋದ್ರು. ನೀವು ಎನ್ಡಿಎ ನಾಯಕರು ಕೂಡ ಇವತ್ತು ಬಂದಿದ್ರಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ಅವರಿಗೆ ಒಂದು ಪ್ರಶ್ನೆ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಅವ್ರದ್ದೇ ಪಾರ್ಟ್ನರ್ DMK ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ರೋ ಇಲ್ವೋ? ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥವರ ಜೊತೆಯಲ್ಲಿ ಕಾಂಗ್ರೆಸ್ ಇದೆ. ಸನಾತನ ಧರ್ಮ ನಾಶ ಆದರೆ ಮಠ ಎಲ್ಲಿರುತ್ತೆ? ಯಾವ ಮುಖ ಇಟ್ಕೊಂಡು ಮಠದ ಹತ್ರ ಆಶೀರ್ವಾದವನ್ನು ಕೇಳ್ತಾರೆ? ಸನಾತನ ಧರ್ಮವೇ ಉಳಿದೇ ಇದ್ದರೆ ಮಠ ಎಲ್ಲಿ ಉಳಿತವೆ? ಸನ್ಯಾಸಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳು ಪ್ರತಿನಿಧಿಸೋದು ಸನಾತನ ಧರ್ಮವನ್ನು, ಹೌದೋ ಅಲ್ವೋ? ಅವರು ಸನಾತನ ಧರ್ಮವನ್ನು ಪ್ರತಿನಿಧಿಸೋದು. ಸನಾತನ ಧರ್ಮ ನಾಶ ಆಗಬೇಕು ಅಂತ ಬಯಸಿದಂಥ ಕಾಂಗ್ರೆಸ್ಸು ಈ ಟೈಮ್ನಲ್ಲಿ ವೋಟ್ ಕೇಳಿದ್ರೆ ಅವು ಯಾವ ನೈತಿಕತೆ ಇರುತ್ತೆ? ಆಶೀರ್ವಾದ ಕೇಳಿದ್ರೆ ಯಾವ ನೈತಿಕತೆ ಇರುತ್ತೆ? ಅದಕ್ಕೆ ಸನಾತನ ಧರ್ಮ ಉಳಿಬೇಕು. ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಅದಕ್ಕಾಗಿ ನಾವು ಆಶೀರ್ವಾದ ಕೇಳಕ್ಕೆ ಬಂದಿದ್ದೀವಿ. ದೇಶಹಿತ ಮತ್ತು ಧರ್ಮಹಿತದ ಹಿನ್ನೆಲೆಯಲ್ಲಿ ನೀವು ಆಶೀರ್ವಾದ ಮಾಡಿ ಅಂತ ಅವ್ರನ್ನ ವಿನಂತಿ ಮಾಡಿ ಆಶೀರ್ವಾದ ಕೇಳಿದ್ದೇವೆ. ಇವತ್ತಿನ ಭೇಟಿಯ ಮುಖಾಂತರವಾಗಿ ಬಿಜೆಪಿ ಒಕ್ಕಲಿಗ ಅಸ್ತ್ರವನ್ನು ಹಳೆ ಮೈಸೂರು ಭಾಗದಲ್ಲಿ ಪ್ರಯೋಗ ಮಾಡ್ತಾ ಇದೆಯಾ? ಆ ಒಂದು ರಾಜಕೀಯ ಸಂದೇಶ ಕೊಡುವಂಥ ಉದ್ದೇಶ ಇದೆಯಾ? ಏನಂದರೆ ಇದು ಮಾತ್ರ ಅಲ್ಲ, ನಾವು ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ನಾವು ಪಡಿತೇವೆ. ನಮ್ಮ ಹಿತ ಒಂದೇನೆ, ರಾಷ್ಟ್ರಹಿತದ ಹಿನ್ನೆಲೆಯ ರಾಜಕಾರಣ. ಮಂಡ್ಯದಲ್ಲಿ ಮಾಜಿ ಸಂಸದ ರಮ್ಯಾ ಅವರನ್ನ ಕರ್ಕೊಂಡ್ಬರೋದಕ್ಕೆ ಪ್ರಚಾರಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದೆ. ಏನು ಅವ್ರ ಪಾರ್ಟಿದವ್ರು ಯಾರನ್ನ ಬೇಕಾದ್ರೂ ಕರ್ಕೊಂಡು ಬರಲಿ, ನಾವು ನೋ ಕಾಮೆಂಟ್ಸ್. ನಾವು ನಮ್ಮ ನೀತಿ, ನಮ್ಮ ನೇತೃತ್ವವನ್ನು ಆಧರಿಸಿಯೇ ಚುನಾವಣೆ ಎದುರಿಸ್ತೇವೆ. ನಾವು ನಿಜವಾದ ಮಟ್ಟದ ಭಕ್ತರಾಗಿದ್ದೀವಿ ಅಂತ ಟಿವಿ9ಗೆ ಮಾಜಿ ಸಚಿವ CS ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶಕ್ತಿ ಇದೆ, ನಾವು ನಿಜವಾದ ಮಟ್ಟದ ಭಕ್ತರಾಗಿದ್ದೀವಿ. ಸ್ವಾಮೀಜಿ ಕೊಟ್ಟ ಶಕ್ತಿಯಿಂದ HDD ಪ್ರಧಾನಿಯಾದರು. ಕುಮಾರಸ್ವಾಮಿ ಬಗ್ಗೆ ಮಠ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದೆ. ಕುಮಾರಸ್ವಾಮಿ ಅವರಿಗೆ ಮಠ ಆಶೀರ್ವಾದ ಮಾಡುತ್ತೆ ಅಂತ ಟಿವಿ9ಗೆ ಮಾಜಿ ಸಚಿವ CS ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರಿ, ಕಾಂಗ್ರೆಸ್ನವರು ಕೂಡ ಭೇಟಿ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗಿದ್ರು. ಯಾವ ರೀತಿ ಆಗತ್ತೆ ಇದು? ಈಗ ಮಹಾಭಾರತದ ಒಂದು ಸನ್ನಿವೇಶ ನಮಗೆ ಜ್ಞಾಪಕ ಬರುತ್ತೆ. ಭಾಳ ದಿನ ಮುಂಚೆ ಬಂದಂಥ ಕೌರವ ದುರಂಕಾರದಲ್ಲಿ ಯಾವ ರೀತಿ ಕೃಷ್ಣ ಪರಮಾತ್ಮನ ಕಣ್ಣಿಗೆ ಗೋಚರ ಆಗಲ್ಲೋ ಹಾಗೆ ನಾವು ನಿಜವಾದ ಮಠದ ಭಕ್ತರು. ಇವತ್ತು ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಆರಾಧ್ಯ ದೈವ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಅವ್ರು ಕೊಟ್ಟಂಥ ಶಕ್ತಿ, ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದರು. ಇವತ್ತು ಕುಮಾರಣ್ಣನ ಬಗ್ಗೆ ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಮಠ ಇಟ್ಕೊಂಡಿದೆ. ಅದು ಒಕ್ಕಲ್ತನ ಮಾಡ್ತಕ್ಕಂಥ ನಮ್ಮೆಲ್ಲ ಸಮುದಾಯದ ನಮ್ಮ ರೈತರು ಇವತ್ತು ಮಠದ ಆಶೀರ್ವಾದ ಪಡೆದು ನಮ್ಮ ಕುಮಾರಣ್ಣಂಗೆ ಆಶೀರ್ವಾದ ಮಾಡ್ತಾರೆ.